ಈ ನನ್ನ ಮಗ ಕರೆಸ್ಕತೀನಿ ಕಣಮ್ಮ, ಬೆಂಗಳೂರಿಗೆ ಕರೆಸ್ಕತೀನಿ ಕಣಮ್ಮ ಅಂತ ಹೇಳಿ ಕರೆಸ್ಕೊಂಡ್ಲು ಇಲ್ಲ, ಮಾಡ್ಲು ಇಲ್ಲ ಲೋಪರ್ ನನ್ನ ಮಗ. ಓ ಅದನ್ನ ಫೋನ್ ಹಾಕಿದ್ರೆ ಒಂದು ಕಿತ ಮಾತಾಡ್ತಾನೆ, ಒಂದು ಕಿತ ಫೋನ್ ಎತ್ತಲ್ಲ, ಒಂದು ಕಿತ ಸುಚುಡಾಪು. ಅಯ್ಯೋ ದೇವ್ರೆ, ನಾನಿನ್ನೂ ಒಬ್ಳೇನಿ ಮನೆಯಾಗಿರೋಕ್ಕಾಯ್ತದ? ನನಗೂ ತಲೆ ಕೆಟ್ಟೋಯ್ತದೆ. ಇನ್ನು ತಗೊಂಡ್ರದು ನನ್ನ ಸೊಸೆ ಮನೆ, ಅಲ್ಲಿಗೆ ಹೋದ್ರೆ ನನ್ನ ಮಾನ ಮರ್ಯಾದೆ 3 ಕಾಸು ಗರಾಜ್ ಆಯ್ತದೆ. ಹೊಟ್ಟೆ ಬೇರೆ ಹಸಿತಾ ಕುಂತೈತೆ. ಅಯ್ಯೋ ಏನು ಮಾಡೋದು, ಚುರ 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 ಅಂತದೆ. ನಮ್ಮ ಅಮ್ಮನ ತಕ ಹೋದ್ರೆ ಎಕ್ಕಡ ತಗೊಂಡು ಆಗ್ತದೆ, ಕಿಡ್ನಿ ಮಾರಿಸ್ತಿದ್ನಲ್ಲ ಅಂತ ಹೇಳ್ಬಿಟ್ಟು. ಈಗ ಯಾರ ಹತ್ರ ಹೋಗ್ತೀನಿ ನಾನು? ಒಬ್ಳಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಬೇಜಾರಾಯ್ತದೆ. ಅಯ್ಯೋ ಈಗ ಏನು ಮಾಡಲಿ? ಹೋಗಿ ಈ ಲಕ್ಷ್ಮೂ ಮನೆಗೆ, ನನ್ನ ಸೊಸೆ ಮನೆಗೆ ನೀ ತಿನ್ಕೊಂಬಿಟ್ಟು ಬರಲಾ? ಹೆಂಗಿದ್ರು ಬೀಗ ಅಲ್ಲಿ ಬಿಸಾಕಿತ್ತಾಳೆ, ತೆಕ್ಕೊಂಡೋಗಿ ಹೊಟ್ಟೆ ತುಂಬ ತಿನ್ಕೊಂಬಿಟ್ಟು ಬಂದ್ಬಿಟ್ರತಾಗ ಆಯ್ತದೆ. ನನಗಂತೂ ಹೊಟ್ಟೆ ಹಸ್ವು ತಡ್ಕೊಳಕ್ಕಾಯ್ತಾ ಇಲ್ಲ. ಏನು ಮಾಡೋದು? ಯಾರ ಮನೆಗೆ ಹೋದ್ರೆ ಊಟ ಕೊಡ್ತಾರೆ? ಈಗ ಲಕ್ಷ್ಮೂ ಮನೆಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಬರಬೇಕು. ಇಲ್ಲ, ನಂಗೆ ಈ ಊರಾಗ ಯಾರು ನಯಾ ಪೈಸೆ ಊಟ ಹಾಕಲ್ಲ ನನಗಂತೂ. ಅಲ್ಲ, ನನ್ನ ಗಂಡಂಗೂ ಕರುಣೆ ಬೇಡವ ನನ್ನ ಮೇಲೆ? ಅವನು ಹೋಗ್ಬಿಟ್ಟು ಅದೇ ಮನೆ ಸೇರ್ಕೊಂಡವನಲ್ಲ. ಹೆಂಡ್ತಿ ಒಬ್ಳೆ ಇತ್ತಾಳೆ ಆ ಮನೆಗೆ, ಹೋಗನ್ ಮನೆಗೆ ಏನೋ ವಿಚಾರ ಮಾಡೋಣ ಹೆಂಗವಳು ಏನು ಅಂತ ಹೇಳ್ಬಿಟ್ಟು ಓಸಿನೂ ತಲೆ ಕೆಡಿಸ್ಕೊಳಕ್ಕಿಲ್ವಲ್ಲ ನನ್ನ ಗಂಡ. ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿರ್ತಾನಲ್ಲ. ಎಂಥ ಲೋಪರ್ ನನ್ನ ಮಗ ಇರಬೇಡ ನನ್ನ ಗಂಡ. ನನ್ನ ಗಂಡನೇ ಅಲ್ಲ ಬಿಡು ಅವನು, ದಂಡಕ್ಕೆ. ಥೂ, ಅವ್ನು ಭಾಳ ಹಾಳಾಗ. ಬಿಡು, ಅಷ್ಟು ತಿಂದ್ಬಿಟ್ಟು ಬರೋಣ, ಆಮೇಕಿನ್ ಮಾತಾಡೋಣ. ಹಂಗೆ ಒಂಚೂರು ಪಾರ್ಸಲು ತಗೊಬಿಟ್ಟು ಬಂದ್ಬಿಡ್ಬೇಕಾತಾಗೆ. ರಾತ್ರಿಗೂ ಆಯ್ತದೆ. ಫಸ್ಟ್ ಹೋಯ್ತೀನಿರು. ಈ ಮನೆಯಾಳು ಏನು ಮಾಡ್ತಾವಳಿಲ್ಲಿ ಸುಮಿ? ಓಹೋ, ಸಣ್ಣಗೆ ಇಟ್ಕೊಂಡವಳೆಲ್ಲ ಮನೆಯ. ಈ ಮನೆ ನನಗೇನು ಹೊಸ್ದೆ. ಅವಳು ಮಮತೆ ಇದ್ದಾಗ ಎಷ್ಟು ಕಿತ ಬಂದೋಗಿಲ್ಲ ಈ ಮನೆಗೆ. ಈ ಮನೆಯ ತಗೊಂಡ್ರದೋಕೆ ಏನು ಬಿಲ್ಡಪ್ ಕೊಡ್ತಾಳೆ ಅಂದರೆ ಪರವಾಗಿಲ್ಲ, ಸುಮಾರಾಗಿ ಹಂಗೈತೆ ಅಷ್ಟೇ ಇನ್ನಿಯ ಮನೆ. ಸದ್ಯ ಬಾಕ್ಲು ಬರೀ ಚಿಲ್ಕ ಹಾಕಿದ್ಲು. ನಾನು ಬೀಗ ಹಾಕೊಂಡು ಹೋಗ್ಬಿಟ್ಟಿರ್ತಾಳೇನೋ, ಏನು ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಯಪ್ಪ, ಹೆಂಗೋನವೇ ಬಿಡು, ಹೊಟ್ಟೆ ತುಂಬ ತಿಂದ್ಬಿಡೋಣ. ಹೊಟ್ಟೆ ಎಸ್ಕೊಂಡು ಹೋಗ್ತೈತೆ. ಯಾರನ್ನ ಕೇಳಿದ್ರೆ ನನ್ನೀನು ಯಾರು ಕೇಳ್ತಾರೆ ಬಂದು? ಮನೆಯಾಗ ಊಟ ತಿನ್ನೋ ಅಧಿಕಾರನೂ ಇಲ್ವೇ? ನಾನು ಅತ್ತೆಗೊಂದಿಷ್ಟು ಅಧಿಕಾರ ಇರೋಕ್ಕಿಲ್ವೇ? ತಿಂದ್ರೆ ಏನಾಯ್ತದ ಬಾ, ನಾನೇ ನಿನ್ನ ಬಂಗಾರ ಕದ್ಕೊಂಡು ಹೋಯ್ತಿಲ್ವಲ್ಲ. ಕದ್ಕೊಂಡೋದ್ರೆ ನಾನು ಅನ್ನ ತಾನೇ ಕೊದಿತಿರೋದು. ಏನೂ ಆಗಕ್ಕಿಲ್ಲ ಕದ್ರೆ. ಇವಳು ಅವಳಲ್ಲ 3 ಬಿಟ್ಟವಳು ಇವಳು ಸುಮಿ. ನನಗಿನ್ನ 3 ಬಿಟ್ಟವಳು, ನನ್ನ ಮಗಳಿಗಿನ್ನ 3 ಬಿಟ್ಟು ನಿಂತ್ಕೊಂಡವಳಲ್ಲ ಇವಳು, ಲೋಪರ್ ಬಡ್ಡಿ ಇವಳು. ಅಯ್ಯೋ ಹೋಗತ್ತಾಗೆ. ಏನು ಆಡ್ತದೆ ಇದು ಅಂತಂದರೆ ಇವೆಲ್ಲ ಉದ್ಧಾರ ಆಗಕ್ಕಿಲ್ಲ, ಇವು ಬಡತದವು ಇವು. ಏನು ಬಿಲ್ಡಪ್ಗಳು ಕೊಟ್ಕೊಂಡವಾಗ ಎಲ್ಲ ಇರೋ ದುಡ್ಡೆಲ್ಲ ಕಳೆದ್ಬಿಟ್ಟು ಇವಾಗ ಯಾಕೋ ಸೊಸೆ ಮನೆಗೆ ಬಂದವಳು ಹುಡಿಕೊಂಡು. ನನ್ನ ಸೊಸೆನೇ ಸರಿ ಇಲ್ಲ ಅಂತಿದ್ಲು, ಈಗ ನೋಡು ಏನೋ ಬಂದವಳು ಇಲ್ಲಿಗೆ. ಎಲ್ಲ ಒಂದು ಕಣ್ಣಿಗೆ ನೋಡ್ತಾ ಇರೋಣ. ಲಕ್ಷ್ಮಿಗೆ ಹೇಳ್ಬೋದಲ್ಲ ಎಲ್ಲನೂ. ನೋಡೋಣ ಇರು ಏನು ಮಾಡ್ತಾಳೆ ಅಂತ. ಅಯ್ಯೋ, ಇಡ್ಲಿಯ ಮಾಡಿ ಮಡಗವಳೆ. ಹೋಟ್ಲಂಗೆ ಮಾಡಲ್ವಾ ಹಂಗೆ ಇಡ್ಲಿಯ ಮಾಡಿ ಮಡಗವಳ ತಗಿ. ಹಂಗೆ ನುಗ್ಗೆಕಾಯಿ ಸಾರು ಮಾಡ್ಬಿಟ್ಟು ಮಡಗವಳೆ ಬಿಡು. ಇಡ್ಲಿಯ ಒಂದು 5-6 ಇಡ್ಲಿ ಹಾಕೊಂಡು ಚೆನ್ನಾಗಿ ತಿನ್ಬಿಟ್ಟು ಆಮೇಕಿಂದ ಎಲ್ಲ ಒಂದು ಬಾಕ್ಸ್ಗೆ ಹಾಕೊಂಡು ಹೋದ್ರೆ ತಗೆ ಆಯ್ತದೆ. ಯವ್ವ ತಿನ್ನಕ್ಕೆ ಬಂದವಳ ಇವಳಂತೂ ಸತ್ತು ರುಟ್ಟಾಕಿಲ್ಲ. ಇವಳು ಇನ್ನೇನು ಕವಳೆ ಸುಮ್ಮನೆ ಎಣಿಯ ಭೂಮಿಗೆ ಭಾರವಾಗಿ ಸುಮ್ಮನೆ ನನ್ನ ಜೊತೆ ಬಂದ್ಬಿಟ್ರೆ ಆಗಕ್ಕಿಲ್ವ? ಕರ್ಕೊಂಡು ಹೋಯ್ತೀನಿ. ಅಯ್ಯೇ, ತಿನ್ನಕ್ಕೆ ಅಂತ ಇಲ್ಗಾನ ಬಂದವಳೆ. ರಾಮ ಶಿವ, ಏನು ಸಂತಾಕೊಂಡವಳ? ಏನು ಮಾಡೋಳ ಏನೋ. ಅಯ್ಯೋ, ನೋಡಿ ತಿಂದರೆ ಗೊತ್ತಾಯ್ತದೆ. ನಂಗೆ ಯಾಕೋ ಗಮ ಅಂತಾನೆ ಅಂತಿಲ್ಲ. ಇಡ್ಲಿ ನೋಡ ನೀರು. ಅಯ್ಯಯ್ಯಯ್ಯ, ಅಲ್ಲ ಈ ಸಾಗುಗೆ ನ್ಯಾಯವಾಗಿ ಒಂದು ಕಲ್ಲು ಉಪ್ಪು ಹಾಕಿಲ್ಲ ಸರಿಯಾಗಿ. ಒಳ್ಳೆ ಸಪ್ಪಗೆ ನೆನೆ ಐತೆ. ಅಯ್ಯೋ ಬೋಡಾಯ್ತದು. ನನ್ನ ಸೊಸೆಗೆ ಏನು ಮಾಡಕ್ಕೆ ಬರೋಕ್ಕಿಲ್ಲ ಬಿಡು. 10 ಪೈಸದ್ ಮಾಡಕ್ಕೆ ಬರೋಕ್ಕಿಲ್ಲ ನನ್ನ ಸೊಸೆಗೆ. ಅಯ್ಯೇ, ನೆಟ್ಟು ಮಾಡೋಕ್ಕಾಗಕ್ಕಿಲ್ವೇ? ನೋಡು ಹೆಂಗೈತೆ. ಏನು ಸಂಡಕ್ಕಿಲ್ಲಪ್ಪ. ನನಗಂತೂ ಹೊಸಿನೂ ಇಷ್ಟ ಆಯ್ತಿಲ್ಲ ಇಡ್ಲಿ. ಏನು ಮಾಡ್ತೀಯ, ಗೊತ್ತಿಲ್ಲ ಅಂತ ತಿನ್ಬೇಕಷ್ಟೇ ಏನಿಯ. ಅದೇ ನಾನು ಮಾಡಿದಿದ್ರೆ ಇಡ್ಲಿ ಹೆಂಗಿರೋದು ಇಡ್ಲಿ. ಹಬ್ಬಬ್ಬಬ್ಬ, ರುಚಿಯಾಗಿರೋದು, ರುಚಿಯಾಗಿರೋದು. ಒಳ್ಳೆ ಸಪ್ಪಗೆ ಮಾಡಿಕ್ಕವಳೆ ಬಡ್ಡೆತದು. ಬಿಡು, ಏನು ಮಾಡೋಕ್ಕಾಗಕ್ಕಿಲ್ಲ. ನನಗೂ ಬೇರೆ ದಾರಿ ಇಲ್ವಲ್ಲ, ತಿನ್ಕೋಬೇಕಷ್ಟೇ ಏನಿಯ. ತಿಂದ್ಬಿಟ್ಟು ಹಂಗೇನೆ ಒಂದು ಸಾರನ್ನ ಉಯ್ಕೊಂಡು ಹೋಗ್ಬಿಡ್ಬೇಕತ್ತಾಗೆ. ಹೆಂಗೋ ಆಯ್ತದೆ ನನಗೆ. ಇವತ್ತಿನ ಊಟ ಮುಗೀತದೆ, ನಾಳೆಗೂ ಬಂದು ತಗೊಂಡೋದ್ರೆ ಆಯಿತು. ತಿನ್ನೋದೇ ಬಿಟ್ಟಿ ಕೋಳು, ಅದ್ರಾಗ ಜಂಬ ನೋಡು.
ಹ್ಞೂ ಇಡ್ಲಿ ಸಪ್ಪೆನಂತೆ ಸಪ್ಪೆ. ಅಯ್ಯಯ್ಯಪ್ಪ, ಯಾ ಪಾಟಿ ಬಿಲ್ಡಪ್ ಹೊಡಿತಾಳಲ್ಲ ಇವಳು, ಬಿಲ್ಡಪ್ ರಾಣಿ. ನನ್ನ ಮಗಳು ಇವಳು ಸೇರ್ಕೊಂಡು ಅಯ್ಯೋ ಒಂದು ಗತಿ ಕಾಣಿಸ್ತಾಳೆ ಎಲ್ರೂ. ಬಿಡು, ಏನಾರ ಮಾಡ್ಕೊಂಡು ಸಾಯ್ಲಿ. ಹ್ಞೂ. ಆದರೆ ಇವಳು ಬಂದಿರೋ ವಿಷಯನ ಲಕ್ಷ್ಮಿಗೆ ಹೇಳ್ಬೇಕಾ ಬೇಡವಾ? ಲಕ್ಷ್ಮಿ ಏನನ್ನ ಕೇಳ್ಕೊಂಡ್ರೆ ಹೇಳೋದು, ಇಲ್ಲ ಸುಮ್ಮನೆ ಯಾಕೆ ಹೇಳಬೇಕು? ಲಕ್ಷ್ಮಿಗೂ ಡಿಸ್ಟರ್ಬ್ ಮಾಡೋಕ್ಕಿಲ್ಲ, ನಾನು ಡಿಸ್ಟರ್ಬ್ ಆಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿವ್ನಲ್ಲ. ಆಮೇಕಿಂದ ಅಜ್ಜಿ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಮಾತ್ರ ಮಾಡಿಸ್ಬಿಟ್ರೆ ಕಷ್ಟ ಆಯ್ತದೆ. ಯಾರಿಗೂ ತೊಂದರೆ ಕೊಡೋಕ್ಕಿಲ್ಲ ಅಂತ ಹೇಳಿದ್ದೀನಿ. ನನ್ನ ಪಾಡು ನಾನು ಇರ್ತೀನಿ. ಇಲ್ಲ ಅಂದಿದ್ರೆ ಈ ಸುಮಿಗೆ ಇಷ್ಟೊತ್ತಿಗೆ ಚೆನ್ನಾಗಿ ಆಟ ಆಡಿಸ್ತಾ ಇದ್ದೆ. ಈ ಸುಮಿನ, ಮನೆಯಾಳು ಸುಮಿನ ನನಗೇನು ಹೊಸಿ ಟಾರ್ಚರ್ ಕೊಟ್ಟವಳ ಬದುಕಿದ್ದಾಗ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಟಾರ್ಚರ್ ಕೊಟ್ಟೋದೇನು ಕಡಿಮೆನಾ? ಏನೋ ಒಂದು ಗತಿ ಮಾಡ್ಬೋದಿತ್ತು, ಬಿಡು. ಅಬ್ಬಾ, ಹೊಟ್ಟೆ ತುತ್ತು ನಿದ್ದೆ ಬಂದಾಯ್ತು. ನನ್ನ ಮಗ ಫೋನ್ ಮಾಡಿ ಸರ್ನ ಕರ್ಕೊಂಡೋದ್ರೆ ಸರಿ. ಇಲ್ಲೇ ಕುಂತ್ಕೊಂಡಿದ್ರೆ ಆಮೇಕಿಂದ ನನ್ನ ಸೊಸೆ ಬಂದ್ಬಿಟ್ರೆ ಕಷ್ಟ ಆಯ್ತದೆ. ಮೊದಲು ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟು ಬ್ಯಾಗಾಗೆಲ್ಲ ತುಂಬ್ಕೊಬಿಟ್ಟು ತಿನ್ನಕ್ಕೆ ಏನೇನು ಬೇಕೋ ಎಲ್ಲ ಒಯ್ತೀನಪ್ಪ. ಇಲ್ಲೇ ಇದ್ರೆ ಕಷ್ಟ ಆಯ್ತದೆ. ಏನು ನುಗ್ಗೆಕಾಯಿ ಸಾರಲ್ವಾ? ಬುಡು ನುಗ್ಗೆಕಾಯಿ ಸಾರು ಏನೇ ತಗೊಂಡೋದ್ರೆ ಆಯಿತು. ಅಲ್ಲಿ ಯಾರು ಮಾಡ್ಕೊಂತಾರೆ? ಒಂದು ಪಾವ ಅನ್ನಕ್ಕೆ ಇಕ್ಕೊಬಿಟ್ರೆ ಹೆಂಗೋನ್ವೇ ತಿನ್ಬೋದಲ್ಲ. ದೇವ್ರನ್ನ ಇವಳು ಮಾನ ಮರ್ವೋದು ಏನೂ ಇಲ್ವಾ? ನಾನೇ ಮಾನ ಮರ್ವೋದಿ ಬಿಟ್ಟಿದ್ದೆ ಅಂದರೆ ಇವಳು ನನಗಿನ್ನ ಮಾನ ಮರ್ವೋದಿ ಬಿಟ್ಟವಳಲ್ಲ ಇವಳು. ಏನಾಯ್ತು ಇವಳಿಗೆ ಅಂತ ಹೇಳ್ಬಿಟ್ಟು ನಾ ಕಾಣೆ. ಇವಳಿಗೆ ಏನಾದರೂ ತಲೆಗಿಲೆ ಕೆಟ್ಬಿಟ್ಟೈತಾ, ಏನಾರ ಆಗೈತಾ ಅಂತ. ಅಲ್ಲ ಬಂದು ಹಿಂಗೆಲ್ಲ ತಿನ್ಕೊಂಡು ಹೋಯ್ತಲ್ಲ ಇವಳು. ಸುಮಿ, ನಿನ್ಗೆ ಯಾವಾಗಲೇ ಬುದ್ಧಿ ಬರೋದು ನಿನಗೆ? ಅಯ್ಯೋ, ಆ ಹುಡುಗಿ ನೋಡಿದ್ರೆ ಲಕ್ಷ್ಮು ಬೆಳಿಗ್ಗೆ 5 ಗಂಟೆಗೆ ಎದ್ದಿರ್ತದೆ, ಪಟ 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 ಕೆಲಸ ಎಲ್ಲ ಮಾಡ್ತಿರ್ತದೆ. ಇವಳಿಗೂ ರಾಮ ಶಿವ. ಹೆಂಗೋ ಬಿಡು, ಆಯ್ತು. ಇದೇ ಸಾರನ್ನ ಕಾಯಿಸಿದ್ರೆ ನಾಳೆ ಬೆಳಿಗ್ಗೆಕ್ಕೂ ಆಯ್ತದೆ. ಹೆಂಗೋ ಸದ್ಯ ಇವತ್ತಿನ ಹೊಟ್ಟೆ ತುಂಬ್ತಲ್ಲ ನಂಗೆ, ಅಷ್ಟೇ ನೀನೇ ಸಾಕು. ಕಳ್ಳಿ 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 ಕದ್ಕೊಂಡೋಯ್ತವಳೆ ಕಳ್ಳಿ, ಊಟದ ಕಳ್ಳಿ ಇವಳು. ಯಪ್ಪ 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 ಯಪ್ಪ, ಅಲ್ಲಿ ನೋಡು ಹೆಂಗ್ ಬಂದ್ಬಿಟ್ಟು ತುಂಬ್ಕೊಂಡೋಯ್ತವಳೆ ಅಂತ. ಈ ಮನೆಗೊಂಥರ ನನ್ನ CC ಕ್ಯಾಮ್ರಾ ಇದ್ದಂಗೆ. ಯಾರು ಬರ್ತಾರೆ, ಏನು ಮಾಡ್ತಾರೆ, ಏನು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡ್ಕೊಂಡಿರ್ಬೋದು. ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ದೆವ್ವ ಆಗಿದ್ದೀನಿ, ಹಬ್ಬೆ ಪಾಲ ಈ ಥರ ಅಲ್ಕೊಂಡು ಇರ್ಬೇಕಷ್ಟೇ. ಇನ್ನೇನು ಮಾಡಲಿ, ನನಗೂ ಬೇಜಾರಾಯ್ತೈತೆ. ಕುಂತ್ಕೊಳ್ಳಿ ಬಿಗ್ರೆ, ಕುಂತ್ಕೊಳ್ಳಿ. ಅವಳು ಅಂಗಡಿ ತಗೊಳಲ್ಲ, ನನಗೇನಿಯ ಊಟಕ್ಕೆ ಹೋಗಮ್ಮ ಅಂತ ಕಳ್ಸಿದ್ಲು. ಕುಂತ್ಕೊಳ್ಳಿ, ತಗೊಬಿಟ್ಟು ಬರ್ತೀನಿ. ಇಡ್ಲಿನೂ ಐತೆ, ಹಂಗೇನಿಯ ಅನ್ನ ಸಾರು ಎಲ್ಲನೂ ಐತೆ, ತಗೊಬಿಟ್ಟು ಬರ್ತೀನಿ. ಕುಂತ್ಕೊಳ್ಳಿ. ಹಾಂ, ಸರಿ ಸರಿ. ಹೆಂಗೋ ಈ ಮನೆಗೆ ಬಂದ್ಮೇಲೆ ಹೊಸಿ ಸಮಾಧಾನ ಆಯ್ತಾಯ್ತು ನನಗಂತೂ. ಏನೋ ಸಮಾಧಾನ. ಅಪ್ಪ, ಸದ್ಯ ನನ್ನ ಸಸ್ಯ ಅಂತೂ ಮನ್ಸು ಮಾಡಿ ಮನೆ ತಗೊಬಿಟ್ಲಲ್ಲ. ಹೆಂಗೋನು ಅವಳು ಒಳ್ಳೆ ಗುಣಕ್ಕೆ ಎಲ್ಲೋ ಒಂದಾಗ ಒಳ್ಳೇದು ಮಾಡ್ತಾನೆ ಬಿಡು ದೇವ್ರಂತೂ. ದೇವ್ರು ಅವನೇ. ಒಳ್ಳೆಯವ್ರಿಗೆ ನಿಧಾನಕ್ಕಾದ್ರೂ ಪರವಾಗಿಲ್ಲ ಒಳ್ಳೇದು ಮಾಡ್ತಾನೆ. ಕೆಟ್ಟವ್ರಿಗೆ ಸ್ಟಾರ್ಟಿಂಗಾಗ ಒಳ್ಳೇದಾಗ್ಬೋದು, ಆಮೇಕಿಂದ ಅವರು ಕೆಟ್ಟದೇನೇ ಆಗೋದು. ನನ್ನ ಸೊಸೆ ನೆನೆಯ ಕಾರಣ ಇದಕ್ಕೆ. ಬೀಗ್ರೆ, ಇಡ್ಲಿ ಸಾರು ಎಲ್ಲನೂ ಇತ್ತು. ಈ ಒಂದು ಸಾರು ಒಂದು ಚೂರೈತೆ, ಇಡ್ಲಿನೂ ಕಾಣ್ತಿಲ್ಲ. ನನ್ನ ಮಗಳೇನಾರ ಬಂದ್ಬಿಟ್ಟೆ, ಯಾರಿಗಾನ ಹಾಕಿ ಕಳ್ಸಿದ್ಲು ಏನೋ ಗೊತ್ತಿಲ್ಲ. ಈ ಇಡ್ಲಿ ಖಾಲಿ ಆಗೋಗ್ಬಿಟ್ಟವೆ. ಸಾರು ಅನ್ನ ಸಾರಿನೇ ತಗೊಬಿಟ್ಟು ಬರಲಾ? ಹೌದಾ? ಏನೋ ಇವಳೇನ ಬಂದ್ಬಿಟ್ಟು ನನ್ನ ಸೊಸೆನ ಬಂದ್ಬಿಟ್ಟು ಲಕ್ಷ್ಮು ಏನಕ್ಕಾನ ತಗೊಂಡು ಹೋದ್ಲೇನೋ. ಅವಳ ಜೊತೆ ಕೆಲಸ ಮಾಡೋಳು ಯಾವಾಗ ಅಡುಗೆ ಮಾಡೋಕ್ಕಿಲ್ವಲ್ಲ, ಅವಾಗ ಕೇಳ್ತಿದ್ದಾಳೆ ಸಾರನ್ನ. ಅವಾಗ ಕೇಳ್ಬೇಕಾದ್ರೆ ಎಲ್ಲ ತಗೊಂಡು ಕೊಟ್ಟಿರ್ತಾಳೆ ಅಂತ ಅನ್ನಿಸ್ತದೆ. ಪರವಾಗಿಲ್ಲ ಬೀಗ್ರಿ, ಏನಾಯ್ತು ಅದನ್ನೇ ತಗೊಬಿಟ್ಟು ಬಂದು ಕೊಡಿ. ನನ್ನ ಮಗಳು ಯಾಕೆ ಬಂದು ತಿನ್ಕೊಂಡು ಹೋಯ್ತಾಳೆ? ಅಯ್ಯೋ, ಅವಳು ನನಗೇನು ಹೇಳಲೇ ಇಲ್ವಲ್ಲ. ನನ್ನ ಮಗಳಿಗೆ ಏನು ತಲೆ ಕೆಟ್ಟೈತಾ ಏನೋ. ಆದ್ರೂ ಮನೆಗೆ ಇನ್ನೂ ಒತ್ತಿಡ್ಲಿ ಇದು ಒತ್ತಿಡ್ಲಿ ಇಲ್ಲ, ಸಾರಷ್ಟೇ. ಎಷ್ಟು ಒಂದು ತಪ್ಪಲೆ ತುಂಬ ಮಾಡಿದ್ದೆ, ಈಗ ನೋಡು ಅರ್ಧ ತಪ್ಪಲೆ ಆಗೈತಲ್ಲ. ಏನಾಯ್ತದೋ ಇವಳು ಯಾರ್ಯಾರಿಗೆ ದಾನ ಮಾಡ್ತಾಳೋ ನಾ ಕಾಣೆ. ಯಾರಿಗಾನ ದಾನ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಸ್ಯಾನೆ ಕೊಡೋಕ್ಕಿಲ್ವ, ಮಾಡೋಕ್ಕಿಲ್ವ ನಾನೇ ನಿನಗೆ ಸಾರನ್ನ? ಅಯ್ಯೋ ಬಿಡು. ನಾನೇನಾರ ಬಾಯ್ ಬಿಟ್ಬಿಟ್ಟು ಸುಮ್ಮನೆ ತಕೊಂಡು ಹೋಗೋವಳೆ ಅಂತ ಹೇಳ್ಬಿಟ್ರೆ ಇವರೆಲ್ಲ ಗಾಬರಿಯಾಗಿ ಎದ್ನೋ ಬಿದ್ನೋ ಅಂತ ಓಡೋಯ್ತಾರೆ ಅಷ್ಟೇ. ಸತ್ಯ ಗೊತ್ತಿದ್ರೂ ಹೇಳೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಂದು. ಏನು ಮಾಡ್ತೀಯ? ಸತ್ತ ಮೇಲೆ ಎಲ್ಲರೂ ಹೆದರ್ಕೋತಾರೆ. ಬದುಕಿದಾಗ ಜಿ ಅಂತಾರೆ, ಸತ್ತ ಮೇಲೆ ಯಾರಲ್ಲ ಇದು ಅಂತ ಹೇಳ್ತಾರೆ, ದೆವ್ವ ಅಂತ. ಬಾಯ್ ಬಿಟ್ಟು ಹೇಳೋಕ್ಕಾಗಿಲ್ಲ ಬಿಡು. ತಗೊಳ್ಳಿ,
ನುಗ್ಗೆಕಾಯಿ ಸಾರು ಹಸಿ ಮಜ್ಜಿಗೆ ಎಲ್ಲ ಇಕ್ಕಿವ್ನಿ. ನಾನು ಹೊಸಿ ಕೆಲಸ ಆಯ್ತು, ನನ್ನ ಮಗಳು ಅರ್ಜೆಂಟಾಗಿ ಬಾ ಅಂತ ಹೇಳಿದ್ಲು. ಅದಕ್ಕೆ ಎಲ್ಲ ಒಂದಕ್ಕಿಂತ ತಟ್ಟೆಗೆ ಬಡಿಸ್ಕೊಂಬಿಟ್ಟು ಬಂದಿದ್ದೀನಿ. ಬಿಗ್ರೆ ತಿನ್ಕತ್ತೀರಾ? ಅಲ್ಲಿ ಕಸ್ಟಮರ್ಸ್ ಶಾನೆ ಅವರಂತೆ, ಈರುಳ್ಳಿ ಪಾರುಳ್ಳಿ ಹೆಚ್ಚಿಕೊಡ್ಬೇಕಂತೆ. ಸರಿ ಸರಿ, ನೀವು ಹೋಗಿ, ನಾನು ತಿನ್ಬಿಟ್ಟು ತಟ್ಟೆನಲ್ಲಿ ಇಕ್ಬಿಟ್ಟು ಹೋಯ್ತೀನಿ. ಹಂಗೆ ನೀವು ಬಾಕ್ಲು ಸುಮ್ಮನೆ ಮುಂದಕ್ಕೆ ಬಿಡಿ. ಇನ್ನು ಇಲ್ಲಿ ಕಳ್ರೆ ಯಾರು ಬರ್ತಾರೆ, ಚಿಲ್ಕ ಹಾಕ್ಬಿಟ್ಟು ಇಲ್ಲಾಂದ್ರೆ ಬೀಗ ಹಾಕ್ಬಿಟ್ಟು ಅಲ್ಲಿ ಕಿಟಕಿ ಮೇಲ್ಗಡೆ ಇಕ್ಬಿಟ್ಟು ಹೋಗಿ. ಸರಿ ಸರಿ ಆಯಿತು. ಇವ್ರ ಮನೆಯಾಗ ಏನು ನಡೀತದೆ ಅಂತಾನೆ ಗೊತ್ತಾಗಕ್ಕಿಲ್ಲಪ್ಪ. ಗಂಡವಂತಾಗಿ ಹೆಂಡ್ತಿವಂತಾಗಿ ಎಲ್ಲೋ ಸತ್ತ ಮೇಲೆ ಯಾರು ನೀನು ಎದೆ ಮೇಲೆ ಎತ್ಕೊಂಡು ಹೋಗ್ತೀರಾ? ಈಗ ನಾನು ನೋಡು ಸತ್ತೋಗಿದ್ದೀನಿ, ನಾನು ಎದೆ ಮೇಲೆ ಎತ್ಕೊಂಡೋಗಿವ್ನ. ಅಯ್ಯೋ, ಬದುಕಿದ್ದಾಗ ತಿನ್ಕೊಂಡು ಮಜಾ ಮಾಡೋದು ಬಿಟ್ಬಿಟ್ಟು ಇವು ಹೆಂಡ್ತಿ ಒಂದು ಕಡೆ ಗಂಡ ಒಂದು ಕಡೆ, ಇವರೆಲ್ಲ ಏನು ಬಾಳ್ತಾವ್ರೋ. ಸತ್ತ ಮೇಲೆ ದೆವ್ವ ಆದ್ಮೇಲೆ ಗೊತ್ತಾಯ್ತದೆ ಇವ್ರಿಗೆ.